ದೇವಿಕಾ ದೇವಿಕಾ ಹಾ ಅಪ್ಪ ಬಂದೆ ಅಪ್ಪ. ಏನಿಲ್ಲವ ಅವರು ಬರ್ತಾರಂತ ಇಲ್ಲೇ ಅದಾರಂತ ಊರಾಗ ಏನೋ ಮಾತಾಡ್ಬೇಕಂತ ನಮಗೆ ಹುಡುಗಿ ಒಪ್ಪಿಗೆ ಆಗ್ಯಾಳ ಮುಖ್ಯವಾದ ವಿಷಯ ಐತಿ ನಾವು ಮಾತಾಡಬೇಕು. ನನಗೆ ಕದ್ದು ಮುಚ್ಚಿ ಮಾತಾಡೋಕೆ ಇಷ್ಟ ಇಲ್ಲ, ಓಪನ್ ಆಗಿ ಬಂದು ಹೇಳ್ತೀನಿ ಎಲ್ಲ ವಿಷಯನೂ. ನಾನು ಬರ್ಬೋದಾ ಮನೆಗೆ ಅಂತ ಕೇಳಿದ್ರು. ಮತ್ತು ಇಲ್ಲೇ ಊರಾಗ ಅದಾರ ಅಂತಾರ, ಮತ್ತೆ ಬರಬೇಡ ಅಂತ ಹೆಂಗೆ ಹೇಳ ನಾನು. ಆಯ್ತು ಬರ್ರಿ ಅಂತಂದು ನೋಡುವ. ಇನ್ನೇನು ಒಂದು 2 ನಿಮಿಷ ಇಲ್ಲಿಗೆ ಬರ್ತಾರೆ, ಇಲ್ಲೇ ಕಾರ್ ತೊಗೊಂಡು ಬರಕತ್ತೀವಿ, ಬರ್ತೀನಿ ಅಂತಂದ್ರು. ಆಯ್ತು ಬಿಡಪ್ಪ ಬರಲಿ, ಅದ್ರಾಗ ಏನೈತಿ. ನಾನು ರಾಜುನ ವಿಷಯ ಹೇಳಬೇಕು ಅಂತ ಮಾಡೀನಿ. ಯಾಕಂದ್ರೆ ಯಾವತ್ತಾದ್ರೂ ಒಂದಿನ ಅವ ನನಗೆ ಎಲ್ಲೋ ಸಿಕ್ಕು ಬೇಕಂತಾರೆ ನನ್ನ ಜೀವನ ಹಾಳು ಮಾಡ್ಬೇಕಂತನ ಬಂದು ನಿಂತ್ಕೊಂಡು ಹಿಂಗಿಂಗ ಅಂದ್ರೆ. ಯಾಕಂದ್ರೆ ನಿನ್ನೇನ ನನ್ನನ್ನು ಹುಡ್ಕೊಂಡು ನಮ್ಮ ಹಳೆ ಮನೆ ಹತ್ರ ಹೋಗಿದ್ನಂತ. ಓನರ್ ಫೋನ್ ಮಾಡಿ ಹೇಳಿದ್ರು. ಅಯ್ಯಯ್ಯೋ ಅಲ್ಲವಾ, ಮತ್ತು ಹೆಂಗೀಗ? ಓನರ್ ಏನಾರು ಹೇಳಿದ್ರಂತ ನೀ ಎಲ್ಲದಿ ಏನಂತಂದು ಫೋನ್ ನಂಬರ್ ಏನಾರು ಕೊಟ್ಟಾರಂತ ಮತ್ತೆ ನಿಂದು? ಇಲ್ಲ ಅವರು ಓನರ್ ಅಂಕಲ್ ಏನಂದ್ರಂದ್ರೆ, ನನಗೂ ಗೊತ್ತಿಲ್ಲಪ್ಪ, ಯಾವುದೋ ಒಂದು ಬೇರೆ ನಂಬರಿಂದ ಮಾಡಿದ್ರು, ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಂದ್ಲು, ಮಾಡಿನ ರೊಕ್ಕನ ಬಂದ್ಲಂದ್ರೆ ಹೇಳ್ತೀನಿ ಅಂತ ಹೇಳಿ ನಮ್ಮಂಗೆ ಹೇಳಿ ಕಳಿಸಿನಮ್ಮ. ಯಾವುದೇ ಕಾರಣಕ್ಕೂ ನಿನ್ನ ಜೀವನ ಹಾಳು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಅಂತ. ತನ್ನ ಜೊತೆಗೆ ನೀನೆಲ್ಲ ಮದುವೆಯಾಗಿ ಸಂತೋಷವಾಗಿ ಇರ್ತೀನಿ ಅನ್ನೋ ಸುಳ್ಳು. ಆರಾಮಾಗಿ ನಿನ್ನ ಜೀವನ ನೀನು ನೋಡ್ಕೋ, ಯಾವುದೇ ಕಾರಣಕ್ಕೂ ನಿನ್ನ ಹತ್ರಕ್ಕೆ ಬರಲಾರ್ದಾಗ ನಾನು ನೋಡ್ಕೋತೀನಿ ಅಂತ ಹೇಳಿದ್ರು. ನಿಜವಾಗ್ಲವ ಖರೇನ, ದೇವ್ರ ದೊಡ್ಡವ. ಇಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗಿರೋದು, ಹೌದಿಲ್ಲ? ಆತಾತ ನನಗೇನ ಈ ವಿಷಯನ ಹೇಳೋದು ಬೇಡ ಅಂತೀನಿ ನೋಡು, ಯಾಕೆ ಸುಮ್ಮನೆ ಅಂತೀನಿ. ಇಲ್ಲಪ್ಪ ಹೇಳಬೇಕು, ಹೇಳಲೇಬೇಕು, ಇಲ್ಲ ಅಂದ್ರೆ ನಡೆಯಂಗಿಲ್ಲ, ಹೇಳ್ತೀನಿ. ಸರಿ ಆಯ್ತಮ್ಮ, ನಿನ್ನಿಷ್ಟ. ಸರ್ ಬರ್ರಿ, ಇವ್ರೇ ಗಿರೀಶ್ವರೇ ಒಳ ಬರ್ರಿ. ಅವ್ವ ಬಾ, ಕರ್ಕೊಂಬಾಕಿನ್ನು. ಅಪ್ಪ. ಅಪ್ಪನ ಗಾಬ್ರಾಗ್ಬೇಡ್ರಿ, ಆಕೆ ಅಪ್ಪ ಅಂದ್ಲಂತೇಳಿ. ನಾನು ಆ್ಯಕ್ಚುಲಿ ಆಕೆಗೆ ಚಿಕ್ಕಪ್ಪ ಆಗ್ಬೇಕು, ಆಕೆ ನಂಗೆ ಅಪ್ಪನ ಅಂತಾಳ. ಈಕೆ ನಮ್ಮ ಅಣ್ಣನ ಮಗಳು. ಅಲ್ಲಪ್ಪ, ಅವತ್ತು ನೀನು ಬಂದಾಗ ನೀವಿಬ್ಬರ ನಂಗೊಬ್ಬಕ್ಕೆ ತಂಗಿದಾಳ, ಆಕೆ ಆರಾಮಾಗಿ ಮದುವೆಗೆ ಸೆಟ್ಲ್ ಆಗ್ಯಾಳ, ಗಡದೊಳಗೆ ಇರ್ತಾಳ ಅಂತಂದಿಲ್ಲ. ಆಕೆಗೆ ಒಂದು ಮಗುನೂ ಐತಂದು. ಈಗ ಅಣ್ಣನ ಮಗಳು, ಅಣ್ಣ, ಏನಪ್ಪ ಇದು? ಅದ ರೀ ಇವರೇ, ಅದ ವಿಷಯನ ಮಾತಾಡೋಣ ಅಂತನ ನಾವು ಇಲ್ಲಿವರೆಗೂ ಬಂದಿದ್ದು. ಮತ್ತು ನಾವು ಹೇಳಬೇಕು ನಿಮಗೆ ಈ ವಿಷಯನ ಈಗ ಹೇಳಿಬಿಟ್ರೆ ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ. ಅದಕ್ಕೆ ಇದ ವಿಷಯವಾಗಿ ನಾವು ಮಾತಾಡೋಣ ಅಂತ ಇಲ್ಲಿಗೆ ಬಂದಿರೋದು. ಆಯಿತು, ಕೂತ್ಕೊಳ್ರಿ, ಮಾತಾಡೋಣ. ಅಮ್ಮ, ನಂಗೆ ಅಪ್ಪಾಜಿ ಫೋಟೋ ತೋರಿಸಿದ್ರು ಅವ್ರ ಮೊಬೈಲ್ನಾಗ, ಇವರ ಅಮ್ಮ ಅಂತ ಹೇಳಿದ್ರು. ನಂಗೆ ಬಹಳ ಖುಷಿ ಆಯಿತು. ನಂಗೆ ಅಮ್ಮ ಇಲ್ಲಲ್ಲ, ಅದಕ್ಕೆ ಅಪ್ಪ ಯಾವಾಗಲೂ ಹೇಳ್ತಿದ್ರು ಹೊಸ ಅಮ್ಮನ ಕರ್ಕೊಂಬರ್ತೀನಿ ಅಂತ ಹೇಳಿ. ನೀನಾ ನನ್ನಮ್ಮ? ಅವರೇ ಬಾ ಅಮ್ಮ, ಈಗ ಇಲ್ಲಿ ಕುತ್ಕೊಂಡನ್ ಬಾ, ಇಲ್ಲಿ ಮಾತಾಡೋಣಂತ. ಸ್ವಲ್ಪ ಜಾಸ್ತಿ ಮಾತಾಡ್ತಾಳ, ಯಾರು ಏನು ತಪ್ಪು ತಿಳ್ಕೊಬೇಡ್ರಿ. ಇಲ್ಲ ಪರವಾಗಿಲ್ಲ, ಹೇಳ್ರಿ. ನೋಡವ್ವ ದೇವಿಕಾ, ಇರೋ ವಿಷಯನ ಇದ್ದಂಗೆ ಹೇಳ್ತೀವಿ. ಈಗ ಏನಾಗೈತಂದ್ರೆ, ನನಗೆ ಇನ್ನೊಬ್ಬವ ನರೇಶ ಅಂತಂದು ನಂಗೆ ದೊಡ್ಡ ಮಗ ಇದ್ದ, ಸೊಸಿನೂ ಇದ್ಲು, ಎಲ್ಲ ಚಲೋ ಇತ್ತು, ನಮ್ಮದು ಬದುಕು ಭಾಳ ಚಂದ ಹೊಂಟಿತ್ತು. ಏನು ಮಾಡ್ತಿದ್ದಿ, ಅವರಿಬ್ಬರು ಬೆಂಗಳೂರಾಗ ಇರ್ತಿದ್ರು, ಕಾರ್ ತೊಗೊಂಡ್ರು ಹೊಸದು. ಅದನ್ನು ತೊಗೊಂಡು ಹಲಾಮ್ಲ ಊರಿಗೆ ಬರೋದು, ಬೆಂಗಳೂರಿಗೆ ಹೋಗೋದು ಮಾಡ್ತಿದ್ರು. ಈಕಿ ಒಂದು 2 ವರ್ಷಕ್ಕೆ ಇದ್ಲನ, ಈಗ 12 ವರ್ಷಕ್ಕೆ ಅದಳ. ಈಗ 10 ವರ್ಷ ಆಯ್ತು ನನ್ನ ದೊಡ್ಡ ಮಗ ತೀರ್ಕೊಂಡು. ಓ ಹೌದನ್ರಿ. ಬರ್ಬೇಕಾದಾಗ ಕಾರ್ ಆಕ್ಸಿಡೆಂಟ್ ಆಯ್ತು. ಇಬ್ಬರು, ನನ್ನ ಮಗ ನನ್ನ ಸೊಸಿ ಇಬ್ಬರು ಸ್ಪಾಟ್. ಇವನು ಇದ್ದ ಅದ ಕಾರ್ನಾಗನ, ಇವ ಹಿಂದ್ಲ ಸೀಟ್ನಾಗ ಈಕಿನ ಕರ್ಕೊಂಡು ಕೂತಿದ್ದ. ಹಾಗಾಗಿ ಇವರಿಬ್ರಿಗೂ ಸಣ್ಣ ಪುಟ್ಟ ಗಾಯ ಆಗಿ ಇವರಿಬ್ಬರು ಉಳ್ಕೊಂಡ್ರು. ಆದ್ರೆ ನನ್ನ ದೊಡ್ಡ ಮಗ ಸೊಸಿ ಉಳಿಲಿಲ್ಲವ, ಅವ್ರ ಮಗಳ ಈಕಿ ಅನುಷಾ. ಓ ಹೌದನ್ರಿ. ನಾನು ನಿಜ ಹೇಳ್ತೀನಿ ರಮ್ಮ, ನೀವು ಸಡನ್ನಾಗಿ ಏನೋ ಮಾತಾಡ್ಬೇಕಂತೇಳಿ ಹುಡುಗಿ ಕರ್ಕೊಂಡು ಬಂದು ಮುಂದೆ ನಿಂದಿರ್ಸಿದ್ರಲ್ಲ, ನಾನು ಎಲ್ಲಿ ಮದುವೆಯಾಗಿ ಮಗು ಇತ್ತೋ ಏನೋ ಅದನ್ನು ಹೇಳಕ್ಕೆ ಬಂದಿರೇನೋ ಅಂತ ಅನ್ಕೊಂಡೆ, ನಿಜವಾಗ್ಲು. ನಾವು ಅದ ಅನ್ಕೊಂಡ್ರವ. ಯಾಕಂದ್ರೆ ನೋಡವ, ಈಗ ನನಗೆ ಹಿಂದಿಲ್ಲ ಮುಂದಿಲ್ಲ, ಇನ್ನೊಬ್ರು ಯಾರಾದಾರ ನಾನು ಪೂರಾ ನೋಡ್ಕೋತೀನಿ ಆ ಹುಡುಗಿದು, ನಾ ಎಲ್ಲ ಜವಾಬ್ದಾರಿ ತೊಗೋತೀನಿ ಅನ್ನಕ ನನ್ನ ವಯಸ್ಸರ ಎಷ್ಟವ. ನೀ ನನಗೆ ಒಂದು ಮಾತು ಕೊಡಬೇಕು, ನಿಮ್ಮ ಮದುವೆ ಆಗಿ ನಿಮ್ಮ ಮಕ್ಕಳಾದ್ರೂ ನನ್ನ ಮೊಮ್ಮಗಳನ್ನ ನೀವು ನಿನ್ನ ಮಗಳ ಥರ ನೋಡ್ಕೋತೀನಿ. ಅವ ಒಂದು ಏನಂದ್ರು ನೀ ಹತ್ತಿಗೆ ಹರ್ಕೋಬೇಕು, ನೀನೇನಂದ್ರು ಅವ ಹತ್ತಿಗೆ ಹರ್ಕೊಂಡು, ಆ ಹುಡುಗಿನ ಹತ್ತಿಗೆ ಹರ್ಕೊಂಡು ಇಬ್ಬರು ಚಂದಾಗ ಕೂಡ್ಕೊಂಡು ಆಕಿನ್ನೂ ನಿಮ್ಮ ಮಗಳು ಅಂದ್ಕೊಂಡು ಹೋದ್ರೆ ನನಗಂಕರು ಭಾಳ ಖುಷಿ ಆಗತ್ತೆ. ಅದ ಒಂದು ವಿಷಯನ ನಿನಗೆ ಹೇಳಬೇಕು ಅಂತ ಬಂದಿರೋದು. ಎಂದು ನೀನು ನಿನ್ನ ಮಕ್ಳಿಗೊಂದು ಈಕಿಗೊಂದು ಮಾಡಬಾರ್ದು, ಇಚ್ಛೆ ಎಂದೂ ನೀನು ಮಾಡಬಾರ್ದು ಅನ್ನೋದ ನಂದು ಕಳಕಳಿಯ ಮನವಿ. ಆ ವಿಷಯಕ್ಕೆ ಎಂದು ನಿನ್ನ ಮಧ್ಯೆ ನನ್ನ ಮಗನ ಮಧ್ಯೆನೂ ಜಗಳ ಆಗಬಾರ್ದು.
ಯಾಕಂದ್ರೆ ಬೇರೆ ಅಂತರೂ ದಾರಿ ನನಗೆ ಖರೇನ ಇಲ್ಲವ. ಈಗ ನಾನಿರೋವರೆಗೂ ಅಂಕರು ನೋಡ್ಕೋತೀನಿ, ನಿಮ್ಮಿಬ್ಬರು ನಡ್ಕೊಂಡ್ರೆ ಬರೋದಲ್ಲ. ನನಗೂ ಅರ್ಥ ಆಗುತ್ತಾ, ಹೊಸ್ದಾಗಿ ಮದುವೆ ಆದ್ರೆ ಹಂಗೆ ಹಿಂಗೆ ಅಡ್ಡಾಡೋದಿರತ್ತ. ಅವಾಗೆಲ್ಲ ನಾನು ಅದನ್ನ ಇಟ್ಕೋತೀನಿ. ನನಗೇನಾರ ಹೆಚ್ಚು ಕಮ್ಮಿ ಆಗಿ ನಾನು ಮುಂದೆ ಹೋದ್ರೆ ಮತ್ತು ಅವಾಗ ಅದಕ್ಕೆ ಅದು ಒಂದಾನವ, ಇನ್ನೇನಿಲ್ಲ. ಅಮ್ಮ, ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ್ರಿ. ನನಗೇನು ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ನಾನು ನನ್ನ ಮಗಳು ನೋಡ್ದಂಗೆ ನೋಡ್ಕೋತೀನಿ. ಆದ್ರೆ ನಾನು ಹೇಳೋ ವಿಷಯ ಕೇಳಿ ನೀವು ಈ ಸಂಬಂಧ ಮುಂದುವರಿಸ್ತಿರೋ ಇಲ್ಲ ಅಂತ ನನಗೆ ಅನುಮಾನ ಐತಿ. ನಾನು ಒಂದು ವಿಷಯ ನಿಮ್ಮ ಹತ್ರ ಓಪನ್ನಾಗಿ ಮಾತಾಡಬೇಕಿತ್ತು. ಒಂಥರ ನೀವು ಬಂದಿದ್ದು ಚಲೋನ ಆಯ್ತು ನನಗೆ. ನಾನು ಅಪ್ಪ ನೀವು ಬರೋ ಮುಂಚೆಗೂ ನಾವು ಅದನ್ನ ಮಾತಾಡಕತ್ತಿದ್ವಿ. ಅದೇನಂದ್ರೆ ಸಂಕೋಚ ಇಲ್ಲಾರ್ದಂಗೆ ಹೇಳವ, ನಾನು ಏನು ಅನ್ಕೊಳ್ಳಲ್ಲ. ನೀ ಹೇಳೋ ವಿಷಯ ಏನಿರುತ್ತೆ ಅದ್ರ ಮ್ಯಾಗ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ, ನೀ ಏನು ಗಾಬರಿ ಹಾಕ್ಬೇಡ, ಆರಾಮಾಗಿ ಹೇಳು. ಯಾಕಂದ್ರೆ ನಾವು ಜೀವನದಾಗ ಎಲ್ಲನೂ ನೋಡ್ಬಿಟ್ಟಿವಿ. ನಮಗೆ ತಪ್ಪಿನೂ ನನಗೆ ಕೋಪ, ಸಿಟ್ಟು, ಹತಾಶೆ ಏನೂ ಆಗಲ್ಲ. ಯಾಕಂದ್ರೆ ನಾವು ಎಲ್ಲನೂ ನೋಡ್ಬಿಟ್ಟಿವಿ. ಹೇಳು, ಧೈರ್ಯವಾಗಿ ಹೇಳು. ಅದು ಗಿರೀಶ್ ಅವರೇ, ಅದೇನಂದ್ರೆ ನಾನು ರಾಜು ಅಂತ ಹೇಳಿ ಒಬ್ಬರು ನನ್ನ ಕೊಲಿಗೂ ಕ್ಲಾಸ್ಮೇಟು ಅನ್ಬೋದು, ಒಬ್ಬರಿದ್ದರು. ಅವ್ರನ್ನ ಪ್ರೀತಿ ಮಾಡ್ತಿದ್ದೆ. ಆ ಪ್ರೀತಿ ನಾನು ಅವ್ರನ್ನ ಒಂದು 6-7 ವರ್ಷದಿಂದ ಪ್ರೀತಿನ ಮಾಡ್ತಿದ್ದೆ. ಅವರು ಬೇರೆ ಮದುವೆ ಆದರು. ಬೇರೆ ಮದುವೆ ಆದಮೇಲೆ ನಾನೀಗ ನಿಮ್ಮನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡೀನಿ ಅಷ್ಟೇ. ಹಂಗಂತ ಹೇಳಿ ನಾನು ನಿಮಗೆ ಮೋಸ ಮಾಡೋಂಥದ್ದೇನು ನಡೆದೈತೆ ಅಂತ ಹೇಳಲ್ಲ. ನಮ್ಮದು ಪರಿಶುದ್ಧವಾದ ಪ್ರೀತಿ. ಈಗಲೂ ಅವನು ನಾನಿನ್ನು ಪ್ರೀತಿ ಮಾಡ್ತೀನಿ ಅಂತಾನೆ. ಆದ್ರೆ ನನಗೆ ಅವ್ನ ಹೆಂಡತಿ ಪ್ರಿಯಾಗ ನೋವು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆಮೇಲೆ ಭಾಳ ಒಳ್ಳೆಕೆ ಅವನ ಹೆಂಡತಿ, ಅವನ ಸ್ವಾರ್ಥಿ. ಅದಕ್ಕೆ ನಂಗೆ ಅವ ಬೇಡ ಅಂತ ಬಿಟ್ಟೀನಿ. ನಿಮಗೆ ಇದಕ್ಕೆ ಒಪ್ಪಿಗೆ ಐತಿ ಅಂದ್ರೆ ನೀವು ಹೇಳೋ ಮಾತು ನನಗೂ ಓಕೆ. ಆಮೇಲೆ ಮುಂದೆಂದೂ ಯಾವತ್ತೂ ನೀವು ಈ ವಿಷಯಕ್ಕೆ ನನ್ನ ಹತ್ರನೂ ಜಗಳ ಮಾಡಬಾರ್ದು. ನನ್ನ ಹತ್ರ ಯಾವತ್ತೂ ಅವ ಬಂದು ಅಪ್ಪಿತಪ್ಪಿ ಸಿಕ್ಕು ಅಥವಾ ಮನೆಗೆ ಹುಡ್ಕೊಂಬಂದು ಅಥವಾ ಅಮ್ಮರಿಗೆ ಹೇಳಿ ನಿಮಗೆ ಹೇಳಿ ಜಗಳ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಲೇ ಹೇಳಕತ್ತೀನಿ. ಅಮ್ಮ, ನಿಮಗೂ ನಂಗೆ ಗೊತ್ತು ನೀವು ಈ ಕಾಲದಾರಲ್ಲ, ಇಂಥವೆಲ್ಲ ನಿಮಗೂ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಆದರೂ ಇರೋ ವಿಷಯ ಹೇಳಕತ್ತೀನಿ, ನೋಡಿರಿ, ವಿಚಾರ ಮಾಡಿರಿ. ಬೇಕಾದ್ರೆ ಇನ್ನೂ 2 ದಿನ ಬಿಟ್ಟು ಹೇಳ್ತೀನಿ ಅಂದರೂ ಏನು ಪರವಾಗಿಲ್ಲ, ನಾವು ವೆಯ್ಟ್ ಮಾಡ್ತೀವಿ. ಇವತ್ತರ ಕೂತ್ಕೊಳ್ರಿ, ಏನಾರ ತಿನ್ನೋಕೆ ತೊಗೊಂಡು ಬರ್ತೀನಿ. ಈ ಗಿರೀಶ, ನೋಡಪ್ಪ, ಮತ್ತು ದೇವಿಕಾ ಅವರೇ, ನಂಗೆ ನೀವಿಬ್ಬರು ಒಂದು 10 ನಿಮಿಷ ಕೊಡ್ತೀರಾ? ನನ್ನ ಮೌನ ಹತ್ರ ಮಾತಾಡಿ ವಿಷಯ ಈಗಲೇ ಹೇಳ್ಬಿಡ್ತೀನಿ. 2 ದಿನ ಏನು ಬೇಡ, ಈಗಲೇ ಹೇಳಿದ್ರೆ ನಂಗೆ ಓಕೆ. ಓಹ್, ಬೈ ಆಲ್ ಮೀನ್ಸ್ ಪರವಾಗಿಲ್ಲ, ನಾವು ಒಳಗಿರ್ತೀವಿ. ಅಪ್ಪ ಬರ್ರಿ. ಬಾರುವ. ಅಪ್ಪ, ಅದು ನೋಡು, ಲೈಟ್ ಹೆಂಗೈತದ, ಗಾಜಿನ ಲೈಟ್. ಅದು ಲೈಟ್ ಅಲ್ಲ, ಲಾಟನ್ನು. ಈಗ ಕಾಲದಾಗ ಬರಲ್ಲ. ಅವ್ರು ಅದನ್ನ ಶೋಕ್ ಇಟ್ಟಾರ. ನೀ ಸುಮ್ಮನೆ ಇಲ್ಲೇ ಕುತ್ಕೋಬೇಕು. ಏನಾರ ಕಿಡಿಗೇಡತನ ಮಾಡಿ ಏನಾರ ಬೆಳೆಸೋದು, ಹೊಡೆಯೋದು, ಮುಟ್ಟೋದು ಮಾಡ್ದಿ ಮತ್ತೆ ನಿಜವಾಗ್ಲೂ ಹೇಳ್ತೀನಿ, ನಿಜ ಹೇಟಾಗ್ತೀನಿ ನಾನು. ಸುಮ್ಮನೆ ಕುತ್ಕೋತೀಯಾ? ನಾನು ಅಮ್ಮ ಏನೋ ಮಾತಾಡಬೇಕು. ಗಪ್ ಚಿಪ್ ಕೈ ಕಟ್ ಆತ ಹಿಂಗಿರ್ಲ. ಆಕಿದ ಬಿಡ್ಲ, ಆಕಿದ್ದಿದ್ದ ಹೇಳು. ಈಗ ನಿನಗೇನು ಅನ್ಸತ್ತ? ಮತ್ತಾಕಿ ಈಗ ಅವನ ಮ್ಯಾಗ ಪ್ರೀತಿ ಇಲ್ಲ ಅಂತ ಹೇಳ್ತಾಳ, ಇರೋ ವಿಷಯನೂ ಹೇಳಾಳ. ನೋಡು ನೀನು ಹೆಂಗಂತ ಹೆಂಗಪ್ಪ. ನನಗೆ ಓಕೆ ಅವ. ನನಗೆ ಆಕಿ ಟ್ರಾನ್ಸ್ಫರಸಿ ಮತ್ತು ಆಕಿರೋ ರೀತಿ, ಆಕಿ ನೇಚರು ನಂಗೆಲ್ಲನೂ ಭಾಳ ಇಷ್ಟ ಆಯ್ತು. ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾಳೆ. ಆಕೆ ಅದನ್ನು ಸುಳ್ಳು ಹೇಳಿನೂ ಮದ್ವೆ ಮಾಡ್ಕೋಬೋದಿತ್ತಲ್ಲ, ಅದನ್ನು ಆಕೆ ಪ್ರಿಫರ್ ಮಾಡಲಿಲ್ಲ, ಹೇಳಬೇಕು ಅಂದ್ಕೊಂಡಾಳ. ನಂಗೆ ಆ ನೇರ ನುಡಿ ನಂಗೆ ಭಾಳ ಇಷ್ಟ ಆತವ. ನೀ ಏನಂತಿ ನೋಡು. ನೋಡಪ್ಪ, ನನಗೇನು ನನ್ನ ಮೊಮ್ಮಗಳ ಚಂದ ನೋಡ್ಕೋಬೇಕು. ಇದೇ ವಿಷಯಕ್ಕೆ ನಾವು ಈಗ ಎಷ್ಟೋ ಹೆಣ್ಮಕ್ಳನ್ನ ರಿಜೆಕ್ಟ್ ಮಾಡೀವಿ, ಹೌದಾ? ನನಗೆ ಆಕಿಗ ನನ್ನ ಮೊಮ್ಮಗಳು ನೋಡ್ಕೋತೀನಿ ಅಂದಾಳ. ಆಕೆ ಯಾವಾಗ ನನ್ನ ಮೊಮ್ಮಗಳು ಎಲ್ಲಿವರೆಗೂ ಚೆಂದಾಗಿ ನೋಡ್ಕೋತಾಳೆ ಅಲ್ಲಿವರೆಗೂ ನಂಗೆ ಆಕಿದು ಯಾವುದೋ ಹಳೆ ವಿಷಯ ನಂಗೆ ಯಾವುದೂ ನೆನಪಿಗೆ ಬರಲ್ಲ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನನಗೂ ಏನೂ ತೊಂದರೆ ಇಲ್ಲ ಅನ್ಕೋ. ಎಲ್ಲಿವರೆಗೂ ಅಂದ್ರೆ ಆಕೆ ನನ್ನ ಮೊಮ್ಮಗಳು ಚೆಂದ ನೋಡ್ಕೊಳ್ಳೋವರೆಗೂ ನನಗೆ ಯಾವುದೂ ತೊಂದರೆ ಇಲ್ಲ. ನನಗೂ ಯಾವ ತೊಂದರೆನೂ ಇಲ್ಲವಾ. ಅಪ್ಪ, ನನಗೂ ಏನೂ ತೊಂದರೆ ಇಲ್ಲ ಅಮ್ಮ, ಓಕೆ. ಸುಮ್ ಕುತ್ಕೊಳ್ಳೆ ಮಾತಾಯಿ, ಬಾಯ ಬೊಂಬಾಯ ಅದು. ಅಂಕಲ್ ಅಂಕಲ್, ಹೇಳಪ್ಪ. ಈಗ ನನಗಾದ್ರೂ ಏನಂದ್ರೆ ಒಂದು ಮಾತು ಹೇಳ್ಬಿಡ್ತೀನಿ. ನೀವು ಹೋದ ಸರಿ ಬಂದಾಗೂ ನನ್ನ ಮಗಳು ಒಂದು ಕಂಡೀಷನ್ ಹಾಕಿದ್ಲು, ಒಂದೇ ಊರಾಗೆ ಇರ್ತಾರ, ನಮ್ಮ ಅಪ್ಪ ನಮ್ಮವ್ವ ನನ್ನ ಜೊತೆಗೆ ಇರ್ತಾರ ಅಂತ ಹೇಳಿ. ಅದು ಬೇಕಾರ ಇಲ್ಲ ಅಂಕಲ್,
ನನಗಂಕರು ಆ ವಿಷಯದಾಗ ಏನೂ ತೊಂದರೆನೇ ಇಲ್ಲ. ನಾನು ನಿಮ್ಗೆ ಫೋನಾಗ ಹೇಳಿದ್ನಲ್ಲ, ನಂಗೆ ಆ ವಿಷಯ ಓಕೆ. ನೀವು ಅವ್ರಾಗ ಇರ್ರಿ, ಆಕೆ ಇಲ್ಲಿಗೂ ಬರಲಿ ಅಲ್ಲಿಗೂ ಬರಲಿ, ಓಡಾಡ್ತಿರ್ಲಿ. ನನ್ನ ಮಗಳಿಗೂ ಎರಡೆರಡು ಅಮ್ಮನ ಮನೆ ಸಿಗ್ತಾವು, ಹೌದಿಲ್ಲ? ನಮ್ಮ ಅತ್ತಿಗೆ ಮರ ಕಡೆಯರಂತೂ ಯಾರೂ ಬರಲ್ಲ, ನಮ್ಮ ಮನುಷ್ಯ ಅಲ್ಲಿಗೆ ಹೋಗೋದು ಇಲ್ಲ. ಹಾಗಾಗಿ ಆಕಿಗೂ ಎರಡು ಅಮ್ಮನ ಮನೆನೂ ಸಿಗ್ತಾವು, ಆಕಿಗೂ ಖುಷಿಯಾಗಿರ್ತಾಳೆ. ಅಲ್ಲೇ ಇದ್ರೆ ಇನ್ನೂ ಒಳ್ಳೇದಲ್ಲ, ನಮಗೊಂದು ಧೈರ್ಯ ಇರುತ್ತೆ, ನಮ್ಮರು ತಮ್ಮರು ಹತ್ರ ಅದಾರ ಅಂತ ಹೇಳಿ. ನಂಗೆ ಆ ವಿಷಯಕ್ಕೂ ಓಕೆ, ಈ ವಿಷಯಕ್ಕೂ ಓಕೆ. ನಂಗೆ ನಿಜವಾಗ್ಲೂ ಹೇಳ್ತೀನಿ, ಏನೂ ಬಲವಂತನೂ ನಂಗೆ ಯಾರೂ ಮಾಡಿಲ್ಲ. ಇವನ್ ನಮ್ಮ ಮಗುನು ನಿಮ್ಮ ನೇರ ನುಡಿ ಮತ್ತು ನಂಗೆ ಟ್ರಾನ್ಸ್ಫರ್ಸಿ ಭಾಳ ಇಷ್ಟ ಆಯ್ತು. ಅದು ಒಂದೇ ಕಾರಣಕ್ಕೆ ನಾನು ನಿಮ್ಮನ್ನು ಒಪ್ಕೊಂಡಿರೋದು. ನಾವು ಮುಂದಿನ ಮಾತುಕತೆ ಮಾಡ್ಬೋದು. ಸರಿಯಪ್ಪ, ಹಂಗಂದ್ರೆ ಒಂದಿನ ಮುಹೂರ್ತ ನೋಡಿ ಇಟ್ಬಿಡೋಣ. ಮದ್ವಿದು ಯಾವಾಗ ಅಂಥೇಳಿ, ಹೆಂಗೂ ಈಗ ಇದು ಮದ್ವೆ ಸೀಸನ್ನ. ಹೋಳಿ ಹಬ್ಬ ಆಗಲಿ, ಹೋಳಿ ಹಬ್ಬ ಆದ್ಮ್ಯಾಗ ಒಂದು ಮುಹೂರ್ತ ಇಟ್ಬಿಡೋಣ, ಏನಂತಿ? ನೋಡ್ರಿ, ನಮ್ಮ ಮನೆಗಂಕರು ಮಾಡೋರು ಯಾರೂ ಇಲ್ಲ. ಈ ಹುಡುಗಿ ಕಟ್ಕೊಂಡು ನನ್ನ ಮಗಳೂ, ಆಕಿ ಮಗ ಅದನ ಸಣ್ಣವ, ಅವನು ಕಟ್ಕೊಂಡು ಆಕಿ ಬಂದು ಆಕಿ ಮಾಡೋದು ವಜ್ಜೆ ಐತಿ. ನಾವು ಪ್ರಿಫರ್ ಮಾಡೋದು ಕೋರ್ಟ್ ಮ್ಯಾರೇಜು. ನಿಮ್ಗೆ ಪರವಾಗಿಲ್ಲ ಅಂದ್ರೆ ರಿಜಿಸ್ಟರ್ ಮಾಡ್ಕೊಂಬಿಡೋಣ ಅಂತೀನಿ. ಓ, ಇನ್ನೂ ಒಳ್ಳೆಯದು. ಯಾಕಂದ್ರೆ ನಾ ಹೇಳದ್ನಲ್ಲ ರಾಜು ಅಂತ ಹೇಳಿ, ಅವ ನನ್ನನ್ನು ಹುಡ್ಕೊಂಡು ನಮ್ಮ ಹಳೆ ಮನೆ ಹತ್ರ ಹೋಗಿದ್ದ. ಅವ ನನ್ನನ್ನು ಹುಡ್ಕಕ್ಕತ್ತಿರೋದಕ್ಕನ ಅವನಿಂದ ದೂರ ಆಗ್ಬೇಕನ್ನೋ ಕಾರಣಕ್ಕನ ನಾನು ಎಲ್ಲ ಬಿಟ್ಟು ಈ ಊರಿಗೆ ಬಂದಿರೋದು. ನನಗೂ ಅದು ಓಕೆನಾ, ಕೋರ್ಟ್ ಮ್ಯಾರೇಜ್ ಆದ್ರೆ ಇನ್ನೂ ಓಕೆ ನಂಗೆ. ಯಾಕಂದ್ರೆ ಅಷ್ಟು ನನಗೂ ಆಡಂಬರ ಬದುಕು ಇಷ್ಟ ಇಲ್ಲ. ಹಂಗಂದ್ರೆ ನೋಡ್ರಿ ಅಣ್ಣಾರ, ನೋಡಿ ಒಂದು ಡೇಟ್ ಫಿಕ್ಸ್ ಮಾಡಿಬಿಡ್ರಿ. ಅವತ್ತು ನಾನು ನೀವು ನಮಗೆ ಬೇಕಾದರಷ್ಟು ಹೋಗಿ ಮದುವೆಯಾಗಿ ಬಂದ್ಬಿಡೋಣ, ಏನಂತೀರಿ? ಹಂಗೆ ಮಾಡಂತವ್ರಿ, ನಮಗೂ ಅದ ಚಲೋ ಅನ್ಸುತ್ತೆ. ಯಾಕಂದ್ರೆ ನನ್ನ ಹೆಂಡತಿಗೂ ಆರಾಮಿಲ್ಲ ಮನ್ಯಾಗ, ನನ್ನ ಮಗಳ ಎಲ್ಲ ಕಡೆ ಓಡಾಡೋದು, ನನಗೂ ಏನಷ್ಟು ನಾನು ಆರಾಮಿರಲ್ಲ, ನನಗೂ ಮೈಯಾಗಷ್ಟು ಸುಖ ಇರಲ್ಲ. ಹಾಗಾಗಿ ನಾನು ಒಂಥರ ಪೇಷಂಟ, ನನ್ನ ಹೆಂಡತಿನೂ ಪೇಷಂಟ. ಹಂಗೆ ಮಾಡಂತವ್ರಿ.